ನಿಮ್ಮ ಸಿನಿಮಾನೂ ಅರ್ಥ ಆಗೋದು ಕಷ್ಟ, ಕಾನ್ಸೆಪ್ಟು ಅರ್ಥ ಆಗೋದು ಕಷ್ಟ. ನರೇಂದ್ರ ಮೋದಿ ಬಗ್ಗೆ ಏನು ಒಪಿನಿಯನ್ ನಿಮ್ಮದು? ಸರ್ ನನಗೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಸರ್. ನರೇಂದ್ರ ಮೋದಿ ಬಗ್ಗೆ ನನ್ನ ಒಪಿನಿಯನ್ ಏನಕ್ಕೆ ಇಂಪಾರ್ಟೆಂಟು ಹೇಳಿ ಸರ್. ನನ್ನ ಒಪಿನಿಯನ್ ಏನಕ್ಕೆ ಇಂಪಾರ್ಟೆಂಟು ಅಂತ. ವೈ? ದೇಶದ ಪ್ರಧಾನಿಯಾಗಿ ನನ್ನ ರೆಸ್ಪೆಕ್ಟ್ ಇದ್ದೇ ಇದೆ. ಅವ್ರ ಪ್ರಧಾನಿ ಸರ್, ನಮ್ಮ ದೇಶದ ಪ್ರಧಾನ ವ್ಯಕ್ತಿ, ಪ್ರಧಾನ ಸೇವಕ, ಪ್ರಧಾನ ಕಾರ್ಮಿಕ. ಅವ್ರು ರಾಜ್ಪಥ್ನ ಕರ್ತವ್ಯ ಪಥ್ ಅಂತ ಇಟ್ರು. ಅವರೇ ಹೇಳ್ತಾ ಇದ್ದಾರೆ, ನಾನು ಹೇಳ್ತೀನಿ ಯಾಕೆ ಸರ್ ಒಪ್ಪಲ್ಲ ನೀವು. ಅವ್ರು ಹೇಳಿದಾರೆ ಒಪ್ಪಿ ಸರ್, ಕರ್ತವ್ಯ ಪಥ್ ಅಂತ ಯಾಕೆ ಸರ್ ಇಟ್ಟು ರಾಜ್ಪಥ್ ಯಾಕೆ ಕರ್ತವ್ಯ ಪಥ್ ಆಯ್ತು? ಅದು ಕರೆಕ್ಟ್. ರಾಜಕೀಯದಿಂದ ಪ್ರಜಾಕೀಯ ಬಂದಂಗೆ ನೋಡಿ, ಪ್ರಜಾಕೀಯದ ಇನ್ಫ್ಲೂಯೆನ್ಸ್ ಪ್ರಜಾಕೀಯ ಆಗ್ತಾ ಇದೆ. ರಾಹುಲ್ ಗಾಂಧಿ ಬಗ್ಗೆ ಏನು ಒಪಿನಿಯನ್ ಇದೆ ಸರ್? ರಾಹುಲ್ ಗಾಂಧಿನೂ ಅಷ್ಟೇ ಸರ್. ಅವರು ಒಂದು ದೊಡ್ಡ ಪಕ್ಷದ ಒಬ್ಬ ಅಧ್ಯಕ್ಷರವರು. ಅಧ್ಯಕ್ಷರಲ್ಲ ಅಂದ್ರೆ ಅಲ್ಲ, ಅಧ್ಯಕ್ಷರಾಗಿದ್ರು. ಇವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಡೆಸ್ತಾ ಇದ್ದಾರೆ. ಅವ್ರದ್ದೊಂದು ವೈಚಾರಿಕತೆ ಇದೆ, ಅವ್ರದ್ದೊಂದು ವಿಚಾರ ಇದೆ, ಇವ್ರದ್ದೊಂದು ವಿಚಾರ ಇದೆ, ಒಬ್ಬೊಬ್ರದ್ದು ಒಂದೊಂದು ವಿಚಾರ ಇದೆ. ಈ ಪ್ರಜಾಕೀಯದ ಥಾಟ್ಗೆ ಹತ್ತಿರ ಅಂತ ಅನ್ನಬಹುದಾದ ರಾಜಕೀಯ ಪಕ್ಷಗಳು ಭಾರತದಲ್ಲಿ ಈಗಿದಾವ? ಇಲ್ವೇ ಇಲ್ಲ ಸರ್, ಇಲ್ವೇ ಇಲ್ಲ. ಓಕೆ. ಯಾಕಂದ್ರೆ ರಾಜಕೀಯ ಅನ್ನೋದೇ ತದ್ವಿರುದ್ಧ ಪ್ರಜಾಕೀಯ. ಕರೆಕ್ಟ್, ಐ ಅಗ್ರಿ ಅಷ್ಟೇ. ನಾನು ತತ್ವ ಸಿದ್ಧಾಂತ ಅದೇ ನಮ್ಗೊಂದು ಸ್ವಲ್ಪ ಹತ್ರದಲ್ಲಿ ಇದ್ದಾರಪ್ಪ ಇವರು, ಇವರಿಂದ ಪ್ರಾಮಾಣಿಕ ರಾಜಕಾರಣ ನಿರೀಕ್ಷೆ ಮಾಡಬಹುದು ಅನ್ನುವ ಯಾವುದಾದ್ರೂ ಪಕ್ಷ ನಿಮ್ಗೆ ಕಾಣಿಸ್ತಾ? ಪ್ರಜಾಕೀಯನ ಇರ್ಬೇಕಾದ್ರೆ ನೀವು ಬೇರೆ ಪಕ್ಷ ಯಾಕೆ ಹುಡುಕ್ತಾ ಇದ್ದೀರಾ? ಈ ಸಲ ಎಲೆಕ್ಷನ್ ಏನಾಗ್ಬೋದು? ಜನ ಗೆಲ್ಬೇಕು ಸರ್, ಅಷ್ಟೇ. ಏನಾಗ್ಬೋದು ನಂಗೆ ಗೊತ್ತಿಲ್ಲ, ಜನ ಗೆಲ್ಲಬೇಕು. ತುಂಬ ಜನ ಕೇಳ್ತಾರೆ ಸರ್, ಯಾರು ಗೆಲ್ತಾರೆ ಸರ್ ಈ ಸತಿ? ಕಾಂಗ್ರೆಸ್, BJP ದಳನ? ಸರ್ ಜನ ಗೆಲ್ಬೇಕು ಸರ್, ಜನ ಗೆಲ್ಬೇಕು. ಯುವಂತಾಸಿ ಇವ್ರ ಜೊತೆ ಮಾತಾಡಿದ್ರೆ ಏನು ಅನ್ನಿಸ್ತು ನಿಮ್ಗೆ ಮಾತು? 100% ಕನ್ವಿನ್ಸ್ ಆಗಿಲ್ಲ ಸರ್. ನಾನು ಕನ್ವಿನ್ಸ್ ಆಗಿಲ್ಲ. ನೀವು ಅತಿ ಬುದ್ಧಿ. ಯಾಕೆ ಅಂತ ಉತ್ತರ ಹೇಳ್ಬಿಡ್ತೀನಿ. ನನಗೆ ನಾನು ಒಬ್ಬ ವ್ಯಕ್ತಿಯಿಂದ ಜವಾಬ್ದಾರಿಯನ್ನ ಬಯಸ್ತೀನಿ. ನೀವು ಮಾತಾಡ್ತಿರುವಾಗ ಈಗಲೇ ನೀವು ಮೈ ತುಂಬಾ ಎಣ್ಣೆ ಹಚ್ಕೊಂಡಿದ್ದೀರಿ, ಎಲ್ಲದಕ್ಕೂ ನಾನಲ್ಲ ಅಂತಿದ್ದೀರಿ. ನೀವು ಏನಾರ ಅನ್ಕೊಳ್ಳಿ, ಒಪ್ಪಲ್ಲ ನಿಮ್ಮನ್ನ ಹೇಳಿ. ಹೌದು, ನಾನೇ ಒಪ್ಪಲ್ಲ. ನನ್ನಿಂದ ನೀವೇನಾರ ಬದಲಾವಣೆ ಅಂತ ಬಯಸಿದ್ರೆ ನನ್ನಿಂದ ಬರಲೇಬೇಡಿ. ಖಂಡಿತ ಇಲ್ಲ. ಹೌದು, ಬರಲೇಬೇಡಿ. ಬಹುಶಃ ನೀವು ಗೆದ್ರಿ ಇವತ್ತು. ಹೌದು, ಖಂಡಿತ. ಅಂದ್ರೆ ನೀವು ಎಷ್ಟು ಅಶಕ್ತರು, ನೀವೆಷ್ಟು ಹಿಂಬಾಲಕರಾಗಿದ್ದಾರೆ, ನೀವೆಷ್ಟು ಹಿಂಬಾಲಕರಾಗಿದ್ದೀರಾ. ಬದಲಾದ್ರಲ್ಲ ನಿಮ್ಮಿಂದ ಇವತ್ತು, ಅದು ನಿಮ್ಮ ಯಶಸ್ಸಲ್ಲ. ನಾನು ನಿಮ್ಮನ್ನ ಒಪ್ಲಿಲ್ವಲ್ಲ, ಅದು ನಿಮ್ಮ ಯಶಸ್ಸು. ಇಲ್ಲ, ಹೇಳ್ತೀನಿ ಕೇಳಿ. ನಾನು ಹೇಳ್ತೀನಲ್ಲ, ನನ್ನ ನೀವು ಬಯಸಬೇಡಿ. ನಾನು ಹೇಳಿದ್ದು ನನ್ನ ಮಾತ್ರ ಅಲ್ಲ, ಯಾರನ್ನೂ ನಾಯಕನಾಗಿ ಒಪ್ಕೊಂಬೇಡಿ ನೀವು. ಅವತ್ತು ನೀವು ನಿಜವಾದ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ದಯವಿಟ್ಟು ನಿಮಗೂ ಒಂದು ದೇವ್ರ ಬ್ರೈನ್ ಕೊಟ್ಟಿದ್ದಾನೆ, ನಿಮಗೂ ಒಂದು ಹೃದಯ ಕೊಟ್ಟಿದ್ದಾನೆ, ನಿಮಗೂ ಒಂದು ಶಕ್ತಿ ಕೊಟ್ಟಿದ್ದಾನೆ, ನಿಮಗೂ ವೈಚಾರಿಕತೆ ಕೊಟ್ಟಿದ್ದಾನೆ. ನೀವು ಯಾಕೆ ಹಿಂಬಾಲಕರ ಥರ ಸರ್ ಅವ್ರಿಗೆ ಕರೆಕ್ಟ್ ಸರ್, ಇವ್ರು ಕರೆಕ್ಟ್ ಸರ್, ಯಾಕೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಸಿನಿಮಾನೂ ಅರ್ಥ ಆಗೋದು ಕಷ್ಟ, ಕಾನ್ಸೆಪ್ಟು ಅರ್ಥ ಆಗೋದು ಕಷ್ಟ. ಅಲ್ಲ, ನಾನು 2 ಅವರ್ ಮಾತಾಡಿ ಇಷ್ಟೆಲ್ಲ ಮಾಡಿ ಒಂದೇ ಅರ್ಥ ಆಗಿಲ್ಲ ಅಂದ್ಬಿಟ್ರೆ ಅಲ್ಲಲ್ಲ, ಈಸಿ ಟು ಸಿ. ಯಾಕೆ ಅರ್ಥ ಆಗಲ್ಲ ಗೊತ್ತಾ ನಿಮಗೆ? ಏನಕ್ಕೆ ಅರ್ಥ ಆಗಲ್ಲ? ನಾನು ಜವಾಬ್ದಾರಿ ತೊಗೊಳ್ಳೋಕೆ ರೆಡಿ ಇಲ್ಲ. ನಾನು ಫಸ್ಟ್ ಆಫ್ ಆಲ್ ನಾನು ಮೈಗಳ್ಳ ಸರ್. ಹೇಳ್ತೀನಿ ಕೇಳಿ. ಪ್ರಾಬ್ಲಮ್ ಈಸ್ ವಿತ್ ಇನ್ ಮೀ. ಐ ಆಮ್ ಟಾಕಿಂಗ್ ಅಬೌಟ್ ಮೈ ಸೆಲ್ಫ್. ಇಟ್ ಹರ್ಟ್ಸ್ ಮೀ. ನನ್ನ ತಪ್ಪುಗಳು ನನಗೆ ಯಾರು ಹೇಳಿದ್ರೆ ನಂಗೆ ಹರ್ಟ್ ಆಗುತ್ತೆ, ನಾನು ಒಪ್ಕೊಳ್ಳಲ್ಲ. ಅವ್ನು ಸರಿ ಇಲ್ಲ ನೋಡೋ, ನಾನು ಸೇರ್ಕೊತೀನಿ. ಕರೆಕ್ಟ್, ಅವ್ನು ಸರಿ ಇಲ್ಲ ಕಣ. ಅರ್ಧ ಗಂಟೆ ಮಾತಾಡ್ತೀನಿ. ಸದ್ಗುರುಗಳು ಒಂದು ಕತೆ. ಒಬ್ಬ ಟೀ ಮಾರೋನಂತೆ. ಅವನು ಎಲ್ಲರ ಹತ್ರ ಹೇಳ್ತಾ ಇರ್ತಾನೆ ಕೂತ್ಕೊಂಡು, ಟೀ ಕೊಡ್ತಾ ಇರ್ತಾನೆ. ಏನು ಸರ್, ವಿರಾಟ್ ಕೊಹ್ಲಿ ಹೊರಗಡೆ ಹೋಗೋ ಬಾಲ್ ಹಿಂಗೆ ಟಚ್ ಮಾಡಿ ಔಟ್ ಆಗ್ಬಿಟ್ಟು ಅವ್ನಿಗೆ ಬ್ಯಾಟಿಂಗೇ ಬರಲ್ಲ ಸರ್. ಕಟ್ ಮಾಡ್ರೆ ಸರ್, ಮೋದಿ ಸರ್, ಏನು ಸರ್ ಅವ್ರು ಯಾವ ಸರ್, ಅದು ಡಿಸಿಷನ್ ತಪ್ಪು ಸರ್, ತಪ್ಪು ತೊಗೊಂಡ್ಬಿಟ್ರು, ಸರಿ ತೊಗೊಳ್ಳಿಲ್ಲ. ಕಟ್ ಮಾಡಿ ಸರ್, ಅವ್ನು ಹೀರೋನ ಸರ್, ಅವನು ಡ್ಯಾನ್ಸೇ ಮಾಡೋಕ್ಕೆ ಬರಲ್ಲ ಅವನಿಗೆ. ಎಲ್ಲಾದ್ರ ಬಗ್ಗೆ ಸೂಪರಾಗಿ ಮಾತಾಡ್ತಾನಂತವನು. ಅವ್ನಿಗೆ ಒಂದೇ ಒಂದು ಗೊತ್ತಿಲ್ಲದ್ರೆ ಟೀ ಮಾಡೋಕ್ಕೆ ಗೊತ್ತಿಲ್ಲ ಅವನಿಗೆ. ನಿಮ್ಮ ಥಾಟ್ಸ್ ಇದೆಯಲ್ಲ ಸರ್, ತುಂಬ ಚೆನ್ನಾಗಿದೆ. ಫಸ್ಟ್ ನಾವು ಚೇಂಜ್ ಆಗಬೇಕು, ಆಮೇಲೆ ಇಡೀ ಜಗತ್ತೇ ಚೇಂಜ್ ಆಗುತ್ತೆ ಅನ್ನೋದು ಥಾಟ್ ಇದೆಯಲ್ಲ, ಸೂಪರ್ ಸರ್. ಪ್ರಜಾಕೀಯ ಖಂಡಿತ ಒಂದಲ್ಲ ಒಂದಿನ ಸಕ್ಸಸ್ ಆಗುತ್ತೆ. ನಾನು ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಫ್ರೆಂಡ್ಸ್ ಆ್ಯಕ್ಚುಲಿ ಕಾಂಗ್ರೆಸ್ಸು BJP ಕ್ಯಾಂಪೇನ್ ಮಾಡಿದ್ದಾರೆ ಆ್ಯಕ್ಚುಲಿ. ನಾನು ಇನ್ನಡುವೆ ಕೇಳ್ತಾ ಇದ್ದೀನಿ, ಏನು ಸಮಾಚಾರ ಅಂದರೆ, ಇಲ್ಲ ಪ್ರಜಾಕೀಯ ಬರಬೇಕು, ಒಂದು ಸ್ವಲ್ಪ ಚೇಂಜ್ ತರಲೇಬೇಕು. ಇವಾಗ ಏನಾಗ್ಬಿಟ್ಟಿದೆ, ನಾನು ತುಂಬ ನೋಡಿದ್ದೀನಿ, ದುಡ್ಡಿಗೆ ಜಾತಿಗೆ ಮತ ಮಾರ್ಕೊಂಡಿದ್ದಾರೆ. ಒಂದು ಸಣ್ಣ ಇನ್ಸಿಡೆಂಟ್ ಸರ್, ನನ್ನ ಲೈಫಲ್ಲಿ ನಡೆದಿತ್ತು. ಒಂದು ಸಣ್ಣ ಹಳ್ಳಿಲಿ ಒಂದು ಸಣ್ಣ ಆ್ಯಕ್ಸಿಡೆಂಟ್ ನಡೀತು. ಜಸ್ಟ್ ಮಿರರ್ ಟಚ್ ಆಗಿದೆ ಅಷ್ಟೇ. ಅವರಲ್ಲಿ ಒಂದು ಸ್ವಲ್ಪ ರೌಡಿ ಅಂತೆ ಆ್ಯಕ್ಚುಲಿ, ಆಫ್ ಮೋಟರ್ ಕೇಸಸ್ ಅದು ಇದೆ ಅಂತೆ. ಅಲ್ಲ, ಊರೇ ತಿರುಗಿ ಬಿದ್ದುಬಿಟ್ರು ಆ್ಯಕ್ಚುಲಿ. ಕೇಳಿದ್ದಕ್ಕೆ ಏನಂದ್ರೆ, ನೀನು ಯಾರ ಹತ್ರ ಹೇಳ್ಕೊ ಹೋಗು, ನನ್ನ ಹಿಂದ್ಗಡೆ ರಾಜಕೀಯ ಪಕ್ಷದವ್ರು ಇದ್ದಾರೆ ಅಂತಾರೆ. ಕೆಟ್ಟದ್ದು ಮಾಡೋಕ್ಕೂ ಅವ್ರು ಸಹಾಯ ಇದೆಯಾ ಲೆಕ್ಕ ಹಾಕೊಳ್ಳಿ. ಸೊ ಅದಕ್ಕೆ ಎಲ್ಲರೂ ಯೂತ್ಸ್ ಎಲ್ಲ ಆ್ಯಕ್ಚುಲಿ ಪ್ರಜಾಕೀಯ ಬರಬೇಕು ಅಂತ ಇದ್ದಾರೆ. ನೋಡೋಣ ಫ್ಯೂಚರ್ ಬರುತ್ತೇನೋ. ಈಗ ಏಪ್ರಿಲ್ ಮೇಯಲ್ಲಿ ಎಲೆಕ್ಷನ್ ಇದೆ. ಪ್ರಜಾಕೀಯದ ಕ್ಯಾಂಡಿಡೇಟ್ ಇದ್ರೆ ನೀವು ಓಟ್ ಹಾಕ್ತೀರಾ? ಖಂಡಿತ ಹಾಕ್ತೀರಿ ಸರ್. ನೀವು ಹಾಕ್ತೀರಾ? ನಾನು ಹಾಕ್ತೀನಿ ಸರ್, ಖಂಡಿತ. ಡೌಟ್ ಪಡಬೇಡಿ, ಪಕ್ಕದಲ್ಲೆಲ್ಲ ಇಲ್ಲ ಖಂಡಿತ ಪರವಾಗಿಲ್ಲ, ಹಾಕ್ತೀನಿ ಸರ್. ನನಗೆ ಚೇಂಜ್ ಬರಬೇಕು. ನಿಮ್ಮ ಮನೆಯವ್ರಿಗೆ ನೀವು ಕನ್ವಿನ್ಸ್ ಮಾಡ್ತೀರಾ?
ಖಂಡಿತ ಮಾಡ್ತೀನಿ ಸರ್. ನಿಮ್ಮ ಅಕ್ಕಪಕ್ಕದವ್ರಿಗೆ ಕನ್ವಿನ್ಸ್ ಮಾಡ್ತೀರಿ? ನಾನು ಮಾಡ್ತೀನಿ, ಹೇಳ್ತೀನಿ ಸರ್. ನಮ್ಮ ಏರಿಯಾದಲ್ಲೇ ಹೇಳ್ತೀನಿ. ಅವರೊಂದು ಆರ್ಗ್ಯುಮೆಂಟ್ ಮಾಡ್ತಾರೆ, ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆ ಮಾಡಿದ್ದಾರೆ, ಇಷ್ಟಿಷ್ಟು ಉಚಿತವಾಗಿ ಕೊಡ್ತೀವಿ ಅಂತಿದ್ದಾರೆ. ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರು RS ಬಂದರೆ 10 kg ಅಕ್ಕಿ ಕೊಡ್ತೀನಿ ಅಂತಾರೆ. ಈಗ BJP ಅವರು ಅಧಿಕಾರದಲ್ಲಿದ್ದಾರೆ, ಅವ್ರು ಏನೇನೋ ಘೋಷಣೆ ಮಾಡಿದ್ದಾರೆ, ಫ್ರೀ ಏನೂ ಕೊಡೋದಿಲ್ಲ, ಬಟ್ ಇಂತಿಂಥದ್ದಂತ ಅವ್ರದ್ದೇನೋ ಘೋಷಣೆ ಇದೆ. ಅವ್ರು ನಿಮ್ಮ ಜೊತೆ ಆರ್ಗ್ಯುಮೆಂಟ್ ಮಾಡ್ತಾರೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಯತ್ನ ಮಾಡ್ತೀವಿ ಅವ್ರು ಕನ್ವಿನ್ಸ್ ಮಾಡೋಕ್ಕೆ. ಹಾಕೋದು ಬಿಡೋದು ಅವ್ರ ಹಕ್ಕು. ಇವಾಗ ನಮ್ಗೆ ಏನು ಅನಿಸಿದೆ, ಹಾಕ್ಬೇಕಪ್ಪ, ನೋಡೋಣ ಚೇಂಜ್ ತರ್ತಾರೇನೋ ಪ್ರಜಾಕಿದವರು ಅಂತ. ಹೇ ನೋಡಿ, ಮತ್ತೆ ತಪ್ಪದು. ಚೇಂಜ್ ತರ್ತಾರೆ ಅಂತ ಹಾಕ್ಲೇಬೇಡಿ ನಮ್ಗೆ ಓಟು. ಅಲ್ಲ, ನಾವು ನಮ್ಮ ಮಾಡ್ತೀವಿ ಸರ್. ಪ್ರಜಾಕಿ ಅಂತ ಸುಮ್ಮನೆ ಹೆಸರು ಚೇಂಜ್ ಮಾಡಿಲ್ಲ, ಗಿಮಿಕ್ಸ್ ಅಲ್ಲ ಅದು, ಪಕ್ಕ ಸ್ಟ್ರಾಂಗ್ ಅದು. ಪ್ರಜಾಕಿ ಓಟ್ ಹಾಕಿದ್ರೆ ನಾನು ಚೇಂಜ್ ತರ್ತೀನಿ ಅನ್ನಂಗಿದ್ರೆ ಮಾತ್ರ ಓಟ್ ಹಾಕಿ. ಯು ಆರ್ ಆನ್ಸರಬಲ್ ಫಾರ್ ಯುವರ್ ಡೆವಲಪ್ಮೆಂಟ್. ನಿಮ್ಮ ಓಟಿಗೆ ನೀವು ಆನ್ಸರಬಲ್ಲು. ಓಕೆ ಸರ್. ನನ್ನ ಮನೆಗೆ ಬಂದು ಕರಿಬೇಕು ಸರ್, ಇವನ್ನ ನಾವು ಓಟ್ ಕೆಲಸ ಕೊಟ್ಟಿದ್ದೀವಿ, ಇವ್ನು ಕರೆಕ್ಟಾಗಿ ಮಾಡ್ತಿಲ್ಲ ಬನ್ನಿ ಅಂತ ಕರಿತೀರಾ? ಖಂಡಿತ ಸರ್, ಒಳ್ಳೇದಕ್ಕೆ ನಮ್ಮ ಮತ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ